ಸೊ ಅಯೋಗ್ಯ ಒನ್ನಲ್ಲಿ ನಿಮ್ಮನ್ನ ನೋಡಿ ಬಹಳ ಇಷ್ಟಪಟ್ಬಿಟ್ಟಿದ್ರು ಎಲ್ಲರೂ. ಅಯ್ಯೋ ನಮ್ಮ ಹೂವ ಇದ್ದಂಗೆ ಇದಾರೆ, ನಮ್ಮ ಹೂವ ಇದ್ದಂಗೆ ಇದಾರೆ ಅಂತ. ಸೊ ಮತ್ತೆ ಪಾರ್ಟ್ 2 ನಲ್ಲೂ ನೀವೇ, ಅಫ್ಕೋರ್ಸ್ ಪಾರ್ಟ್ 2 ನಲ್ಲೂ ನೀವೇ ಅಮ್ಮ ಆಗ್ಲೇಬೇಕು. ಸೊ ಈ ಪಾರ್ಟ್ 2 ಜರ್ನಿ ಬಗ್ಗೆ ಹೇಳಿ. ಪಾರ್ಟ್ 2 ಜರ್ನಿ ಕೇಳಿಸ್ತಿಲ್ಲ, ಮಾತಾಡ್ತಿರಲ್ಲ, ಚೂರು ವಾಲ್ಯೂಮ್ ಕೊಡಿ. ಕೇಳಿಸ್ತೀರಿ? ಪಾರ್ಟ್ 2 ಜರ್ನಿ ತುಂಬಾ ತುಂಬಾ ನೆನಪಲ್ಲಿ ಇಟ್ಕೊಳ್ಳುವಂತ ಜರ್ನಿ, ಅದ್ಭುತವಾದ ಜರ್ನಿ. ನಾವು ಮೊದಲನೇದಾಗಿ ಅಯೋಗ್ಯ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದಾಗ ಮೊದಲನೇ ಆಯ್ಕೆ ನಾನು ಆಗಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬಾ ಲೇಟ್ ಆಗಿ ನಾನು ಆ ಸಿನಿಮಾಗೆ ಬಂದೆ. ಬಟ್ ತುಂಬಾ ಚೆನ್ನಾಗಾಯ್ತು ಸಿನಿಮಾ. ಸಕ್ಸಸ್ ಆಯ್ತು. ಮೇನ್ ಆಗಿ ನಮ್ ಹೀರೋ, ಆಮೇಲೆ ನಮ್ ಹೀರೋಯಿನ್ನೇ ಕಾರಣ ಅದಕ್ಕೆ. ಪ್ಲಸ್ ಅರ್ಜುನ್ ಜನ್ಯ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ರು. ಅಂಡ್ ನಮ್ಮ ಕ್ರಿಸ್ಟಲ್ ಪಾರ್ಕ್ ಪ್ರೊಡಕ್ಷನ್ಸ್ ಶುರು ಮಾಡಿ ಆ ಸಿನಿಮಾ ಮುಗಿಸಿದ್ರು. ಬಟ್ ಮಹೇಶ ದ ರಿಯಲ್ ಹೀರೋ ಅಯೋಗ್ಯದಲ್ಲಿ. ಈಗ ಅಯೋಗ್ಯ 2 ಕತೆನ ಅದಕ್ಕಿಂತ ಅದ್ಭುತವಾಗಿ ಮಾಡಿಕೊಂಡು ಎಲ್ರನ್ನು ಸೀಟ್ ಎಡ್ಜ್ ಬರುವಂತ ಒಂದ್ ಕ್ಲೈಮ್ಯಾಕ್ಸ್ ನ ತಗೊಂಡ್ಬಂದು ಎಲ್ರು ಕುತೂಹಲದಿಂದ ಕಾಯೋ ಹಾಗೆ ಆ ಸಿನಿಮಾನ ಮಾಡಿದ್ದಾರೆ. ಸೀನ್ಗಳನ್ನ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಇದರಲ್ಲಿ ಸಿನಿಮಾಲ್ ಬರೋ ಪ್ರತಿ ಒಂದ್ ಪಾತ್ರನೂ ತುಂಬಾ ಮುಖ್ಯ ಆಗತ್ತೆ. ಮಾಸ್ತಿ ಸರ್ ಥ್ಯಾಂಕ್ ಯು, ತುಂಬಾ ಒಳ್ಳೆ ಡೈಲಾಗ್ಸ್ ನ ನೀವು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅರ್ಜುನ್ ಅವ್ರ ಫೈಟ್ ಸೀನ್ ಅಲ್ಲಿ ನಾನು ಇದೀನಿ ನೋಡಕ್ಕೆ, ಪ್ರೇಕ್ಷಕಳಾಗಿದ್ದೀನಿ. ಒಂದ್ ಸೆಕೆಂಡ್ ಸಾಕಾಗ್ಬಿಟ್ಟೆಮ್ಮ, ನೀವು ಫೈಟಿಂಗ್ ಅಲ್ಲಿ ಇದ್ದೀರಾ? ಎಸ್, ನಾನಿದ್ದೀನಿ ಫೈಟಿಂಗ್ ಸೈನ್ ಎಲ್ಲಿ ನೋಡಿ, ನಮ್ಮಲ್ಲೇ ಮೊದಲು ಅಯೋಗ್ಯ 2 ನಲ್ಲೇ ಮೊದಲು ಎಲ್ಲ ಹಾಕೊಳ್ಳಿ. ಅರುಣಾ ಬಾಲರಾಜ್ ಅವರ ಫೈಟಿಂಗ್ ನೋಡಿದ್ರೆ ಶಾಕ್ ಆಗ್ತೀರಾ ತಾನೆ? ನೋಡಿದ್ರೆ ಶಾಕ್ ಆಗಲ್ಲ, ಖುಷಿ ಪಡ್ತಾರೆ. ಯಾಕಂದ್ರೆ ಫೈಟ್ ಏನು ಮಾಡಿಲ್ಲ, ನಾವು ಪ್ರೇಕ್ಷಕರಾಗಿದ್ದೀವಿ. ಎಲ್ಲ ತುಂಬಾ ಚೆನ್ನಾಗಿ ಅನ್ಸ್ತು. ಸರ್ ಹೇಳ್ದಂಗೆ ಆ ಫೈಟ್ ಸೀನ್ ನ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ರು. ಅದಕ್ಕೆ ತುಂಬಾ ಎಫರ್ಟ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ನಾವು ನೋಡಿರೋಂತ ಹಾಡುಗಳು, ಡಾನ್ಸ್ ಅದ್ಭುತ, ವೆರಿ ನೈಸ್. ನನಗೆ ಖುಷಿ ಆಗುತ್ತೆ ಸತೀಶ್ ಜೊತೆ ಕೆಲಸ ಮಾಡಿರೋದಕ್ಕೆ. ಇಲ್ಲಿ ಬಂದಿರೋ ಎಲ್ಲ ಹೀರೋಗಳ ಜೊತೆನೂ ನಾನು ಅಮ್ಮ ಕೆಲಸ ಮಾಡಿದೀನಿ. ಅಂಡ್ ಸಕ್ಸಸ್ ಆಗಿದೆ ನಮ್ ಎಲ್ಲಾ ಸಿನಿಮಾ. ಹಾಗೆ ಅಯೋಗ್ಯ 2 ಅದ್ಭುತವಾದ ಸಕ್ಸಸ್ ಆಗತ್ತೆ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮುನೇಗೌಡ ಸರ್ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅಗೇನ್ ಮಹೇಶ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ.